ಹಾಯ್ ಬಂಧುಗಳೇ, ಎಲ್ರಿಗೂ ನನ್ನ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನಾವು ಹಳೆಯ ಕಾಲದಲ್ಲಿ ಮಾಡ್ತಿದ್ದಂತಹ ರಾಗಿಯಿಂದ ಯೂಸ್ ಮಾಡಿ ಒಂದು ಸ್ನ್ಯಾಕ್ಸನ್ನು ಮಾಡೋಣ. ಇದು ನೋಡಿ, ಕಾಚಕ್ಕಿ ಅಂತೇಳಿ ಕರೀತಾರೆ ನಮ್ಮ ಕಡೆ. ಅಂದರೆ ರಾಗಿ ತೆನೆ ಇರುತ್ತಲ್ಲ, ಅದು ಹಸಿರು ಕಲರ್ ಇರಬೇಕಾದ್ರೆ ಅದನ್ನು ಕಾಚಕ್ಕಿ ಅಂತೇಳಿ ಕರೀತಾರೆ. ಅದನ್ನು ನಾನು ಒಂದಷ್ಟು ಕಾಚಕ್ಕಿಗಳನ್ನ ಕಿತ್ಕೊಂಡು ಬಂದು ಬೆಂಕಿನಲ್ಲಿ ಸೀದಿ ಇಟ್ಕೊಂಡಿದ್ದೀನಿ. ಸೀದಿ ಮತ್ತು ಅದನ್ನು ಉಡಿಯಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಮೇಲ್ಗಡೆ ಇದ್ದಂಥ ಹೊಟ್ಟೆಲ್ಲನೂ ತೆಗೆದು ಈ ರೀತಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ 1 ಅಥವಾ 2 ಸ್ಪೂನ್ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಕಪ್ಪೆಳ್ಳಾದರೂ ಪರವಾಗಿಲ್ಲ, ಬಿಳಿ ಎಳ್ಳಾದರೂ ಪರವಾಗಿಲ್ಲ. ಸ್ವಲ್ಪ ಕಾಯಿ ತುರಿ, ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ, 1-2 ಅಥವಾ 3 ಸ್ಪೂನು ಸಕ್ಕರೆ, ಇದಿಷ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಇದನ್ನು ನಾವೇನು ಮಾಡ್ಬೋದು, ಸ್ನ್ಯಾಕ್ಸ್ ಟೈಪಲ್ಲಿ ಮಕ್ಕಳಿಗೆ ಕೊಡ್ಬೋದು. ಈಗೆಲ್ಲ ಮಕ್ಕಳುಗಳು ರಾಗಿ ಮುದ್ದೆ ತಿನ್ನಲ್ಲ, ರಾಗಿ ಗಂಜಿ ಕುಡಿಯಲ್ಲ, ಎಳ್ಳನ್ನು ಯೂಸ್ ಮಾಡಲ್ಲ. ಇದೆಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದಿರೋದ್ರಿಂದ ಯಾವುದೇ ರೀತಿ ನೋಡಿ ಪೌಡರ್ಗಳನ್ನ ಮಿಕ್ಸ್ ಮಾಡ್ಕೊಂಡಿಲ್ಲ ನಾವು. ತುಂಬ ಒಳ್ಳೆ ಸ್ನ್ಯಾಕ್ಸ್ ಇದು ಮಕ್ಕಳುಗಳಿಗೆ ತಿನ್ನಿಸ್ಲಿಕ್ಕೆ. ಹಿಂದೆ ಇದ್ದಂಥ ಅಜ್ಜಿ ತಾತ ಎಲ್ಲ ಇದನ್ನು ಮಾಡ್ತಾಯಿದ್ರು. ರಾಗಿ ಟೈಮಲ್ಲಿ, ರಾಗಿ ತೆನೆಗಳು ಸೀಸನ್ ಬರ್ತಿದ್ದಲ್ಲ, ಆ ಟೈಮಲ್ಲಿ ಇದನ್ನು ಮಕ್ಕಳಿಗೆ ಮಾಡಿಕೊಡ್ತಾಯಿದ್ರು. ನಾನಿವತ್ತು ಅದನ್ನು ಟ್ರೈ ಮಾಡಿದ್ದೀನಿ. ನೀವು ರಾಗಿ ತೆನೆ ಸಿಕ್ಕಿದ್ರೆ ಈ ರೀತಿ ಮನೆಯಲ್ಲಿ ಮಾಡಿಕೊಡಿ ಮಕ್ಕಳುಗಳಿಗೆ, ತುಂಬ ಚೆನ್ನಾಗಿರುತ್ತೆ.